ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗುಡ್ಡಾಪುರ ದಾನಮ್ಮಗೆ ಹೋಗ್ಬೇಕಂತ ಅನ್ಕೊಂಡು ಮಾರ್ನಿಂಗ್ ಬೇಗನೆ ಎದ್ದು ಹೊರಟಿದ್ದೀವಿ. ನಾಷ್ಟ ಎಲ್ಲ ಹೋಟೆಲ್ದಲ್ಲೇ ಮುಗಿಸ್ಕೊಂಡು ಇವಾಗ ರೀಚ್ ಆಗಿದ್ದೀವಿ. ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಗುಡ್ಡಾಪುರ. ಇಲ್ಲಿ ಮಹಾರಾಷ್ಟ್ರದವ್ರದ್ದು ಮದುವೆದು ಇತ್ತೇನೋ, ಅವರು ಫುಲ್ ಎಲ್ಲ ಡೆಕೋರೇಷನ್ ಅದು ಮಾಡಿದ್ರು ನೋಡಿ. ಇಲ್ಲಿ ಆ ಕಡೆ ಹಂಗೆ ನಡ್ಕೊತ ಹೋಗ್ತಾ ಇದ್ವಿ, ಕಾಯಿ ಕರ್ಪೂರ ಎಲ್ಲ ಇರ್ತಾವಂತ. ಇಲ್ಲಿ ಚುಮ್ಮರಿ ಚೀಟ ಆಮೇಲೆ ಫ್ರೇಮ್ ಎಲ್ಲಾನು ಅದಾವ ಅಂಗಡಿದಾಗ. ನೋಡಿ ಫ್ರೆಂಡ್ಸ್, ಹೆಂಗ್ ರೆಡಿ ಆಗಿದ್ದೀನಿ. ಮಾರ್ನಿಂಗ್ ಅಂತೂ ಕಾರಲ್ಲಿ ನಿದ್ದಿನೇ ಬರ್ತಾ ಇತ್ತು. ಸೀರೆ ಎಲ್ಲ ದಾನಮ್ಮ ದೇವಿಗೆ ಇಷ್ಟ ಅಂತ ಅಲ್ಲಿ ಮಾರ್ತಾ ಇದ್ರು. ಸೊ ಅದನ್ನ ಪರ್ಚೇಸ್ ಮಾಡ್ಕೊಂಡು ಹಂಗೆ ಒಳಗೆ ಎಂಟ್ರಿ ಆದ್ವಿ. ನಾವು ಲಾಸ್ಟ್ ಟೈಮ್ ಬಂದಾಗ 12 ಗಂಟೆಗೆ ಅಂದ್ರೆ ದರ್ಶನ ಇರ್ತೈತಿ ಹಂಗೆ ಹಿಂಗೆ ಅಂದಿದ್ರು. ಸೊ ಹಂಗಂತ ಲಘುನ ಬಂದಿದ್ವಿ 11 ಗಂಟೆಗೆ. ಅದ್ರಲ್ಲಿ ಹೋಗಿ ಕೇಳೋಣ 12ವರೆಗೆ ದರ್ಶನ ಇರ್ತೈತಿ ಅಂತಂದರು. ಸೊ 1:15 ತಾಸು ಹಂಗೆ ಲೈನಲ್ಲಿ ನಿಂತಿದ್ವಿ. ರೊಕ್ಕ ಕೊಟ್ಟೇನು ಲೈನ್ ಹಚ್ಚೋದಾ ಅಂತಂದು ಹಂಗೆ ಫ್ರೀಯಾಗಿ ಬಂದ್ವಿ. ನೋಡಿದ್ರೆ ನಾವೇ ಫಸ್ಟ್ ಇದ್ವಿ. ಒಳಗೆ ಬಿಟ್ಟ ತಕ್ಷಣ ಹಿಂಗೆಲ್ಲ ದೇವ್ರದ್ದು ಇರ್ತಾವ. ಸೊ ಅವನ್ನೆಲ್ಲನೂ ಮುಗಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಎಲ್ಲ ದೇವ್ರ ದರ್ಶನನೂ ಸಖತ್ತಾಗಿ ಆಯಿತು. ಬಟ್ ವಿಡಿಯೋ ಮಾತ್ರ ಅಲೋವೇ ಇರಲಿಲ್ಲ. ಸೊ ಸಾರಿ ಗೈಸ್, ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರದ್ದು. ಅಲ್ಲೇ ಪಕ್ಕಕ್ಕೆ ಒಂದು ಭವನ ಇತ್ತು. ಸೊ ಅಲ್ಲಿ ಪ್ರಸಾದಕ್ಕಂತ ಹೊಂಟಿದ್ವಿ. ಇವತ್ತಂತೂ ಈ ಗುಡ್ಡಾಪುರ ದಾನಮ್ಮದಾಗ ಎಷ್ಟು ಜನ ಇದ್ರಂದ ಫುಲ್ ಅಂದ್ರೆ ಫುಲ್ ತುಂಬಿತ್ತು. ಪ್ರಸಾದ ಸಜ್ಕ ಇತ್ತು, ಆಮೇಲೆ ಅನ್ನ ಸಾರ ಐತಿ. ಇಲ್ಲಿ ಸಿಸ್ಟಮ್ ಮಾತ್ರ ಮಸ್ತ್ ಐತಿ. ಎಲ್ಲ ಊಟ ಆದ ತಕ್ಷಣ ನಾವು ತಾಟ ತೊಳೆದಿಡಬೇಕು. ಇದಂತೂ ಎಲ್ಲ ದೇವಸ್ಥಾನದಾಗೂ ಇರ್ಬೇಕಂತ ನಾ ಬಯಸ್ತೀನಿ. ಈಗ ನೆಕ್ಸ್ಟ್ ನಾವು ಕಿಲೆಗಾಂವ್ ಅನ್ನೋ ಊರಿಗೆ ಹೊಂಟೀವಿ. ಅಥಣಿ ತಾಲೂಕು ಬೆಳಗಾವಿ ಜಿಲ್ಲಾದಾಗ ಬರ್ತೈತಿ. ಬಸವೇಶ್ವರ ದೇವಸ್ಥಾನ. ಬರೀ ದೇವ್ರ ಅನ್ನತ್ತಿದ್ವು. ಸೊ ಏನಾರಂದು ಪರ್ಚೇಸ್ ಮಾಡ್ಬೇಕಂತ ಹಂಗೆ ಶಾಪಿಂಗ್ ಮಾಡ್ತಾ ಇದ್ವಿ. ಇದನ್ನ ನಾನು ರೀಲ್ಸ್ದಾಗ ನೋಡ್ತಿದ್ನಿ, ಅವ್ರು ಹೆಂಗದ ಇದನ್ನ ಮಾಡ್ತಿದ್ರು ಮೂಮೆಂಟ ಅಂತ ಅಂದ. ಆಮೇಲೆ ಇಲ್ಲಿ ಗೊತ್ತಾಯ್ತು ನನಗೆ ಹೆಂಗೆ ಮಾಡ್ಬೇಕಂತ. ಸೊ ನೆಕ್ಸ್ಟ್ ನಾವು ಮಂಗಸೂಳಿ ಅನ್ನೋ ಊರಿಗೆ ಬಂದೇವಿ. ಇಲ್ಲಿ ಬರೇ ಮಂಗಗಳು ಅದಾವು. ಸೊ ಅದಕ್ಕೆ ನಂಗೆ ಅನ್ಸಿದ ಮಟ್ಟಿಗೆ ಇದಕ್ಕೆ ಮಂಗಸುಳಿ ಅಂತ ಹೆಸರಿಟ್ಟಾರ ಅನ್ನಿಸ್ತೈತಿ. ಸೊ ಇಲ್ಲೇನೋ ಒಳಗೆ ಫೋಟೋಸ್ ವಿಡಿಯೋಸ್ ಅಲಾವ್ ಇರಲಿಲ್ಲ. ಇವಾಗ ಮುಗುಲ್ಕೋಡ್ ಮಠಕ್ಕೆ ಬಂದೇವಿ. ಇಲ್ಲಿ ಒಳಗಂತಿ ಮಸ್ತ್ ಐತಿ, ವಾತಾವರಣ ಎಲ್ಲ ತಂಪು ಅನ್ಸಾತೈತಿ. ಇವರ ಮುಗುಳ್ಕೋಡ್ ಅಜ್ಜ. ಇವ್ರು ರಾಜ ಇದ್ರು ಏನು ಸ್ವಾಮಿಗಳಿದ್ರು ಗೊತ್ತಿಲ್ಲ. ಬಟ್ ಅವ್ರು ಗಾಗಲ್ ಹಾಕೋತಿದ್ರಂತ. ಸೊ ಅದು ಹಾಕಿದ್ರು ಅವ್ರಿಗೆ. ಇವ್ರು ಹಾಡಿರೋ ಹಾಡನ್ನು ಹಚ್ಚಿದ್ರು. ಫುಲ್ ಸೈಲೆಂಟಾಗಿ ಎಷ್ಟು ಚಲೋ ಅನ್ಸಾತಿತ್ತು ನಮ್ಗೆ.
ಇವರು ಕಾರ್ ಮುಂಚೆ ಎಲ್ಲ ಓಡಾಡಿಸ್ತಿದ್ರು, ಅದನ್ನು ನೆನಪಿಗಂತ ಒಂದು ಇದ್ರದಾಗಿಟ್ಟಾರವರು. ನಾನಂತೂ ಓಲ್ಡ್ ಮಾಡೆಲ್ ನೋಡೇ ಇರಲಿಲ್ಲ. ಸೊ ಇಲ್ಲಿ ನೋಡಿದ ತಕ್ಷಣ ಒಂಥರ ಆಗತ್ತಿತ್ತು ನಂಗೆ, ಇಷ್ಟು ಓಲ್ಡ್ ಮಾಡೆಲ್ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ. ನಾನು ಇವತ್ತು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅಂತಂದು ಮ್ಯಾಪ್ ಲೊಕೇಶನ್ ಒಳಗೆ ಸರ್ಚ್ ಮಾಡ್ತೀನಿ, ಅದನ್ನು ಯೂಟ್ಯೂಬ್ ಲೊಕೇಶನ್ ಒಳಗೆ ಹಾಕಿರ್ತೀನಿ. ಸೊ ನೀವು ವಿಸಿಟ್ ಮಾಡೋರಿದ್ರೆ ಮಾಡಿರಿ. ಆಮೇಲೆ ನಂದು ಯೂಟ್ಯೂಬ್ ಚಾನಲ್ದಾಗ ಶಾರ್ಟ್ಸ್ದಾಗೂ ಒಂದು ವಿಡಿಯೋ ಹಾಕಿರ್ತೀನಿ, ಪ್ಲೀಸ್ ಅದನ್ನು ನೋಡಿ. ಮಧ್ಯಾಹ್ನ ದಾನಮ್ಮ ದೇವ್ರ ಗುಡಿಯಾಗೂ ಪ್ರಸಾದ ಆಯಿತು. ಇವಾಗ ನೈಟಲ್ಲಿನೂ ಇಲ್ಲಿ ಪ್ರಸಾದ ಇತ್ತು. ಇಲ್ಲಿ ಕಟಕ್ ರೊಟ್ಟಿ ಆಮೇಲೆ ಸಾರೆಲ್ಲ ನೆನೆಸ್ಕೊಂಡು ತಿಂತಾಯಿದ್ವಿ. ಅಂಬ್ಲಿ ಅದು ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇರೋದು. ಸೊ ಬಾಯ್ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.